ಪ್ರಿಯ ವೀಕ್ಷಕರ, ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗ ಯಾವುದರಲ್ಲಿ ಕಮ್ಮಿ ಹೇಳಿ? ರಾಷ್ಟ್ರಕವಿಯ ತವರು ಜಿಲ್ಲೆ, ರಾಜಕೀಯ ಶಕ್ತಿ ಕೇಂದ್ರ, ಪ್ರವಾಸಿಗಳ ಪ್ರಸಿದ್ಧ ತಾಣ, ಹೀಗೆ ಒಂದ ಎರಡ ಸಾಲು ಸಾಲು ಗೌರವದ ಗರಿಗಳು ಈ ಶಿವಮೊಗ್ಗಕ್ಕಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಶಿವಮೊಗ್ಗದಲ್ಲಿ ನಡೆಯುತ್ತಿರುವ ಕೊಲೆ ಸುಲಿಗೆಗಳು ಶಿವಮೊಗ್ಗದ ಹೆಸರನ್ನ ಇನ್ನೊಂದೆಡೆಗೆ ಕೊಂಡೊಯ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿರುವಂತೆ ನಿನ್ನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಜೋಡಿ ಕೊಲೆ ಇಡೀ ಮಲೆನಾಡು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಹೌದು, ಪ್ರೇಮಿಗಳಿಬ್ಬರಿಗೆ ಪ್ರೀತಿಯ ವಿಚಾರಕ್ಕೆ ಸಹಾಯ ಮಾಡಿದ್ದಕ್ಕೆ ಇಬ್ಬರು ಅಮಾಯಕರು ಬೀದಿ ಹೆಣವಾಗಿದ್ದಾರೆ. ಇಲ್ಲಿ ಸತ್ತವರ ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಗಿದ್ರೆ ಇಲ್ಲಿ ಸತ್ತವರು ಯಾರು? ಅವರಿಬ್ಬರನ್ನ ಬೀದಿ ಹೆಣ ಮಾಡಿದ ಕಿರಾತಕರು ಯಾರು? ಕೊಲೆ ಮಾಡಿದ್ದನ್ನ ಕಣ್ಣಾರೆ ನೋಡಿದ ಸ್ಥಳೀಯರು ಏನ್ ಹೇಳ್ತಾರೆ ತಿಳಿಬೇಕಾ? ಹಾಗಿದ್ರೆ ಈ ಸ್ಟೋರಿ ಕೊನೆಯವರೆಗೂ ನೋಡಿ. ಇಲ್ಲಿ ನಂದೀಶ್ ಮತ್ತು ಸೃಷ್ಟಿ ಜೋಡಿ ಹಕ್ಕಿಗಳಂತೆ ಹಾರಾಡಿಕೊಂಡು ಪ್ರೇಮದ ಕಡಲಲ್ಲಿ ತೇಲ್ತಾ ಇದ್ರು. ಇವರಿಬ್ಬರಿಗೆ ಅದ್ಯಾರ ಕಣ್ಣು ಬಿತ್ತೋ ನೋಡಿ ಮನೆ ಬಿಟ್ಟು ಓಡಿ ಹೋಗಿದ್ರು. ಕಳೆದ 2 ದಿನಗಳಿಂದ ತಂಗಿಯನ್ನ ನೋಡದೆ ತಲೆ ಕೆಡಿಸಿಕೊಂಡಿದ್ದ ಸೃಷ್ಟಿಯ ಅಣ್ಣ ಬಾಲ ಸುಟ್ಟ ಬೆಕ್ಕಿನಂತಾಗಿದ್ದ. ಇಷ್ಟರಲ್ಲಾಗಲೇ ಪ್ರೇಮಿಗಳಿಬ್ಬರು ಭದ್ರಾವತಿಯ ಹಳೆ ಪೊಲೀಸ್ ಠಾಣೆಗೆ ಬಂದಿರುವ ವಿಚಾರ ಸೃಷ್ಟಿಯ ಅಣ್ಣ ಮತ್ತು ಅವನ ಸ್ನೇಹಿತರ ಕಿವಿಗೆ ಬಿದ್ದಿದೆ. ಆಗ ಠಾಣೆಯಲ್ಲಿ ಜೈ ಭೀಮ್ ನಗರದ ಕಿರಣ್, ಮಂಜುನಾಥ್ ಪ್ರೇಮಿಗಳಿಬ್ಬರ ಜೊತೆ ಮಾತನಾಡುವಾಗ ಹುಡುಗಿಯ ಅಣ್ಣ ನೋಡಿದ್ದಾನೆ. ನನ್ನ ತಂಗಿ ಓಡಿ ಹೋಗಲು ಇವರೆಲ್ಲ ಸಹಾಯ ಮಾಡಿದ್ದಾರೆ ಎಂದು ಭಾವಿಸಿದ ಸೃಷ್ಟಿಯ ಅಣ್ಣ ಗಲಾಟೆ ಮಾಡಿದ್ದಾನೆ. ಮೃತ ಕಿರಣ್ ಮತ್ತು ಮಂಜುನಾಥ್ ಅವರ ಮನೆ ಬಳಿ ಬಂದು ಕ್ಯಾತೆ ತೆಗೆದಿದ್ದಾನೆ. ಇನ್ನು ಇದೇ ವೇಳೆ ಜಗಳ ವಿಕೋಪಕ್ಕೆ ಹೋಗಿದೆ. ನನ್ನ ತಂಗಿ ಓಡಿ ಹೋಗಲು ನೀವೇ ಕಾರಣ ಕಂಡ್ರೋ ಎಂದು ಕೋಪಿತನಾಗಿದ್ದ ಸೃಷ್ಟಿಯ ಅಣ್ಣ ಹಾಗೂ ಆತನ ಸ್ನೇಹಿತರು ಹರಿತವಾದ ಚಾಕುವಿನಿಂದ ಮಂಜುನಾಥ್ ಅವರ ಕುತ್ತಿಗೆಯನ್ನೇ ಸೀಳೇ ಬಿಟ್ರು. ಹೀಗೆ ಜಗಳ ಬಿಡಿಸಲು ಬಳಿಗೆ ಬಂದ ಕಿರಣ್ ಎಂಬಾತನಿಗೂ ಹೊಟ್ಟೆಗೆ ಚಾಕುವಿನಿಂದ ತಿವಿದಿದ್ದಾರೆ. ಜಗಳ ಬಿಡಿಸಲು ಮುಂದಾದವರ ಎಲ್ಲರ ಮೇಲೂ ಮನಸೋ ಇಚ್ಛೆ ಮಚ್ಚಿನಿಂದ ಬೀಸಿದ್ದಾರೆ. ಸದ್ಯ ಈ ಬಗ್ಗೆ ಮೃತ ಮಂಜುನಾಥ್ನ ಸಹೋದರ ಮಾಧ್ಯಮಗಳಿಗೆ ಉತ್ತರಿಸಿದ್ದು ಹತ್ಯೆಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. 8:30ಗೆ ಆ ಹುಡುಗರು ನಮ್ಮ ಬಾಮೈದಿನಿಗೆ ಅವಶ್ಯಕ ಶಬ್ದಗಳಿಂದ ಬೈದಿ ಸುರೇಶ್ ಅಂತೇಳಿ ಹುಡುಗನಿಗೆ ಬೈದಿದ ತಕ್ಷಣ ಅವನೇನು ಮಾಡ್ದ, ಯಾವುದೋ ಒಂದು ಹುಡುಗಿ ಕೇಸು ಈ ನಮ್ಮ ಏರಿಯಾದಲ್ಲೇ ಜೈ ಭೀಮ್ ನಗರದಲ್ಲೇ ಒಂದು ಹುಡುಗ ಓಡೋಗಿದ್ರು. ಆ ವಿಚಾರದಲ್ಲಿ ನಾವು ಆ ಸ್ಟೇಷನ್ ಹತ್ರಕ್ಕೆ ನಮ್ಮ ಬಾಮೈದ ಹೋದ. ಇಡೀ ಏರಿಯಾದವರೆಲ್ಲರೂ ಅಲ್ಲಿದ್ದರು. ನನ್ನ ಬಾಮೈದನೂ ಅಲ್ಲಿಗೆ ಓದಿದ ತಕ್ಷಣನೇ ಈ ಹುಡುಗಿ ಕಡೆ ಹುಡುಗರು ಅಲ್ಲಿ ವಾದ ಮಾಡಿದ್ರು. ನನ್ನ ಬಾಮೈದನಿಗೆ ವಾದ ಮಾಡಿದ್ರು, ಸುರೇಶ್ ಅನ್ನೋವನಿಗೆ ವಾದ ಮಾಡಿದ್ರು. ಏನಂತ ವಾದ, ನೀನು ಯಾಕೆ ಬಂದಿದ್ಯಾ ಅಂತೇಳಿ ವಾದ ಮಾಡಿದ್ರು. ವಾದ ಮಾಡಿದ ತಕ್ಷಣ ಅವನು ಅಲ್ಲಿಂದ ಬಂದಿದ್ದ ತಕ್ಷಣ ಏರಿಯಾದಲ್ಲಿ ಇದ್ದ, ಜೈ ಭೀಮ್ ನಗರದಲ್ಲಿ ಇದ್ದಿದ್ದ ತಕ್ಷಣವೇ ಅವರು ಫೋನ್ ಮಾಡಿಬಿಟ್ಟು ಕರೆಸಿಬಿಟ್ಟು ನಿನ್ನ ಹತ್ರ ಮಾತಾಡಬೇಕು ಬಾ ಅಂತೇಳಿ ಕರೆಸಿದ ತಕ್ಷಣವೇ ನಾವು ನಮ್ಮ ಅಣ್ಣನು ಮತ್ತು ಮಂಜುನಾಥ್ ಅನ್ನೋವನು, ಕಿರಣ ಅನ್ನೋವನು, ನಾನು ಮತ್ತು ಇನ್ನೊಬ್ಬ ಹುಡುಗ ಸುರೇಶ್ ಅನ್ನೋನು 4 ಜನ ಹೋಗಿದ್ವಿ. ಈಗ ಆಗಿದ್ದಾಗೋಗಿದೆ ಬಿಡಪ್ಪ, ನಾವು ಅದಕ್ಕೇನು ಪರಿಹಾರ ಮಾಡಬೇಕು ನಾವು ಮಾಡ್ತೀವಿ. ನಮ್ಮ ಅಣ್ಣ ಹುಡುಗರು ಕಾಲಿಗೂ ಬಿದ್ದ. ತಪ್ಪಾಗಿದೆ ಬಿಡಪ್ಪ, ನನ್ನ ಬಾಮೈದಿಂದನೇ ತಪ್ಪಾಗಿದೆ, ಬಿಡ್ರಿ ಹೋಗ್ರಿ ಅಂತೇಳಿ ಹೋಗಬೇಕಾದ್ರೆ ನನ್ನ ಬಾಮೈದನ್ನು ಹೇಳ್ಕೊಂಡಿದ್ದ ತಕ್ಷಣವೇ ನಮ್ಮ ಅಣ್ಣ ಏನು ಮಾಡ್ದ, ಈ ನಮ್ಮ ಬಾಮೈದನ್ನೇ ಹೇಳ್ಕೊಂತೀರ ಅಂತೇಳಿ ಇನ್ನೊಬ್ಬ ಹುಡುಗ ಏನು ಮಾಡ್ದ, ನಮ್ಮ ಅಣ್ಣನಿಗೆ ಚಾಕುವಿನಿಂದ ಚುಚ್ಚಿಬಿಟ್ಟ, ಇಲ್ಲಿ ಕತ್ತಿಗೆ ಚುಚ್ಚಿಬಿಟ್ಟ. ಮಂಜುನಾಥ್ ಅನ್ನೋರಿಗೆ ಕತ್ತಿಗೆ ಚುಚ್ಚಿದ ತಕ್ಷಣ ನಾವು ಅವ್ರ ಕಡೆ ಹೋಗಿದ ತಕ್ಷಣ ಇನ್ನೊಬ್ಬ ಹುಡುಗ ಮಚ್ಚು ತಗೊಂಡು ಇಷ್ಟುದ್ದ ಲಾಂಗ್ ತಗೊಂಡು ಎಲ್ಲರ ಕಡೆನೂ ಬೀಸ್ತ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಂಜುನಾಥ್ ಅವರ ಸಹೋದರನ ಮೂಕರೋಧನೆಯಾಗಿದ್ರೆ, ಇನ್ನೊಂದೆಡೆ ಮೃತ ಕಿರಣ್ನ ತಾಯಿ ತನ್ನ ಕರುಳ ಬಳ್ಳಿ ಕಳೆದುಕೊಂಡು ಕಿರಣ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ.
ಪೇಂಟ್ ಕೆಲಸ ಮಾಡಿಕೊಂಡೇ ವಿದ್ಯಾಭ್ಯಾಸ ಮಾಡುತ್ತಿದ್ದ ಕಿರಣ್ನ ಜೀವನ ನೋಡಿದ್ರೆ ಎಂಥವರಿಗೂ ಕರುಳು ಕಿತ್ತು ಬರುತ್ತೆ ಕಣ್ರಿ. ಅಂದಹಾಗೆ ಮೃತ ಕಿರಣ್ನ ಬಗ್ಗೆ ಆತನ ತಾಯಿ ಹಾಗೆ ಸ್ಥಳೀಯರು ಏನು ಹೇಳಿದ್ದಾರೆ ನೋಡಿ. ನಾನು ಕಿರಣ್ ಕುಮಾರ್ ಅವ್ರ ತಾಯಿ. ಅವ್ನು ಪೇಂಟಿಂಗ್ ಕಾಲೇಜ್ ಮುಗಿದ ಮೇಲೆ ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿ ಸಂಜೆ 6 ಗಂಟೆಗೆ ಬರ್ತಾನೆ. 6 ಗಂಟೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಾವಿರೋದು ದುರ್ಗಿ ನಗರದಲ್ಲಿ ಬಾಡಿಗೆಗೆ ಬೀದಿ ಮೇಲೆ ಇವ್ನು ಬರ್ತಾನೆ, ಜೈಭೀಮ್ ನಗರಕ್ಕೆ ಬರ್ತಾನೆ, ಫ್ರೆಂಡ್ಸ್ ಇದ್ದಾರೆ ಅಲ್ಲ ಅಂತ. ಹಂಗಾಗಿ ಅವ್ನು ಕೈಕಾಲು ಮುಖ ತೊಳ್ಕೊಂಡು ಇಲ್ಲಿಗೆ ಬಂದಿದ್ದಾನೆ, ಸರ್ಕಲ್ಗೆ. ಅಲ್ಲಿ ಟೀ ಕುಡ್ದು ಬಂದಿದ್ದಾರಂತೆ. ಅದು ಅವ್ನಿಗೆ ಯಾವ ದ್ವೇಷನೂ ಇರಲಿಲ್ಲ. ಟೀ ಕುಡ್ದು ಬಂದಮೇಲೆ ನಮ್ಮ ತಂಗಿ 7:15ಗೆ ಫೋನ್ ಮಾಡೈತೆ, ಈ ಕಿರಣನಿಗೆ ಚಾಕು ಹಾಕ್ಬಿಟ್ಟಿದ್ದಾರೆ, ಕೆಂಚ ಮತ್ತು ಶಶಿ, ಭರತ್, ಪ್ರಸನ್ನ ಇವರೆಲ್ಲ ಹಾಕ್ಬಿಟ್ಟಿದ್ದಾರೆ, ಬಾ ಬೇಗ ಅಂತ. ನಾವು ಈಗ ಅವ್ನು ಕೆಲ್ಸಕ್ಕೆ ಹೋಗಿ ಬಂದನಲ್ಲ, ಯಾಕೆ ಹಿಂಗೆ ಮಾಡಿದ್ದಾನೆ, ಅವ್ನು ಯಾರ ಸುದ್ದಿಗೆ ಹೋಗಲ್ವ ಅಂತ ಹೇಳ್ತಾ ಇದ್ರೆ, ಇವನು ಅದೇ ಸೂರಿಗೆ ಹಾಕ್ಬೇಕು ಅಂದ್ಕೊಂಡಿದ್ರಂತೆ, ಹೊಡಿಬೇಕು ಅಂದ್ಕೊಂಡಿದ್ರಂತೆ, ಅವ್ನ ಫ್ರೆಂಡಿಗೆ ಹೊಡಿಬೇಕು ಅಂದ್ಕೊಂಡಿದ್ದಾರೆ ಕಣಮ್ಮ ಅಂತ ನನ್ನ ಹತ್ರ ಹೇಳ್ತಾ ಇದ್ದ. ಹುಷಾರಾಗಿರಬೇಕು, ಅವ್ನಿಗೆ ಹೊಡಿಬೇಕು ಅಂದ್ಕೊಂಡಿದ್ದಾರೆ ಜನ ಇವರು ಅಂದ್ಕೊಂಡು. ಬೇಡ ಕಣ ನೀನು ಹುಷಾರಾಗಿರಿ, ಹೆಂಗೋ ಏನಂದರೆ ಅವನು ಒಬ್ರು ಸುದ್ದಿಗೆ ಹೋಗಲ್ಲ, ಮಾತಾಡೋನು ಅಲ್ಲ. ಅವನಿಂದ ಇವ್ರ ಕಣೆಗೆ ಹೊಡ್ತಾ ಬಿದ್ದಿರೋದು. ಅಲ್ಲೇ ಹೊಡೆದಿದ್ರೆ ಎದೆಗೆ ಅಲ್ಲೇ ಬಿದ್ದೋಗ್ಬಿಟ್ಟಿದಂತೆ. ಯಾರೋ ಬಂದು ನಮ್ಮ ತಂಗಿಗೆ ಹೇಳಿರೋದಂತೆ, ನಿಮ್ಮ ಕಿರಣ ಬಿದ್ದೋಗಿದ್ದಾನೆ ನೋಡಿ, ಏನೋ ಗಲಾಟೆ ಆಗ್ತೈತೆ, ಬಂದು ನೋಡಿದ್ರೆ ಬಿದ್ದೋಗ್ಬಿಟ್ಟಿದ್ದಾನಂತೆ ಇವ್ನು ಕೆಳಗಡೆ. ಆಮೇಲೆ 10 ಗಂಟೆಗೆ ಇಲ್ಲಿ ಬಂದಮೇಲೆ ಅವ್ನ ಜೀವ ಹೋಗಿರೋದು. ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ಅಯ್ಯೋ ಇವನು ಏನು ಪೇಂಟಿಂಗ್ ಕೆಲ್ಸಕ್ಕೆ ಹೋಗಿ ಬಂದು ಇಷ್ಟರಲ್ಲಿ ಅರ್ಧ ಗಂಟೆಲಿ ಹಿಂಗೆ ಮಾಡ್ಕೊಂಡಲ್ಲ ಅಂತ. ಅವನೊಂದು ಯಾರ ಸವಾಸನೂ ಹಿಡಿಯಲ್ಲ, ಈ ಸೂರ್ಯ ಜೊತೆನೇ ಇರ್ತಾಯಿದ್ದಿತ್ತು. ಅವನೇ ಫೋನ್ ಮಾಡಿ ಕರೆಯೋನು, ದಿವಸ 6 ಗಂಟೆ ಆದರೆ ಬಾರ ಟೀ ಕುಡಿಯೋಕ್ಕೆ ಅಂತ. ಇನ್ನು ಅವ್ರು ಬಿಟ್ಟರೆ ಯಾರ ಜೊತೆನೂ ಹಿಡಿತಾ ಇರಲಿಲ್ಲ ಅವನು. ಭದ್ರಾವತಿದಲ್ಲ, ಅದು ಚನ್ನಪಟ್ಟಣದ ಹುಡುಗಿ, ಅಂದರೆ ಸಾಕಿರೋ ಹುಡುಗಿ. ಅಲ್ಲೇನೋ ಒಬ್ಬ ಹುಡುಗನ ಲವ್ ಮಾಡ್ತಂತ ಹೇಳ್ಬಿಟ್ಟು ಹುಡುಗಿ ಸರಿ ಇಲ್ಲ ಅಂತೇಳಿ ತಮ್ಮಲ್ಲಿ ದೊಡ್ಡಮ್ಮನ ಮನೆ ಬಿಡ್ತು. ಅಂದರೆ ಸಾಕಿರೋ ತಾಯಿ ದೊಡ್ಡಮ್ಮನ ಬಿಡ್ತು. ಆ ಹುಡುಗಿ ಮೆಡಿಕಲ್ ಕೆಲಸ ಹೋಗ್ತಿತ್ತು, ಇಲ್ಲಿ ಮಾರುತಿ ಮೆಡಿಕಲ್ ಕೆಲಸ ಹೋಗ್ತಿತ್ತು. ಅವ್ರಿಗೆ ಹೆಂಗೆ ಲವ್ ಇದೆ ನಮ್ಗೆ ಗೊತ್ತಿಲ್ಲ, ಯಾವ ಲವ್ ಇದೆ ನಮ್ಗೆ ಗೊತ್ತಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯಿತು, ಇಲ್ಲ ನಂದು ಹುಡುಗಿ ಈ ಥರ ಹೋಗ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು. ಹೌದಾ ಅಂತ ಹೇಳಿದ್ರೆ ಸರಿ ಬಿಡಪ್ಪ, ಏನೋ ಹೊಂದಾಣಿಕೆ ಇದ್ಲಿ ಚೆನ್ನಾಗಿ ಆದರೆ ಸಾಕು ಅಂತ ನಾವು ಇದು ಮಾಡಿದ್ವಿ. ಆಮೇಲೆ ಬರ್ತಾ ಈ ಮಟ್ಟಕ್ಕೆ ನಾವು ಬರ್ತಂತ ತಿಳ್ಕೊಂಡಿದ್ವಿ. ಆದರೆ ಏನು ಗೊತ್ತಿದ್ರಲ್ಲಿ, ಭರತನ ಹುಡುಗ ಇದ್ದಾನಲ್ಲ, ಅವನು ಕಂಪ್ಲೇಂಟ್ ಕೊಟ್ಟಿರೋದು. ಇವರು ಫ್ರೆಂಡ್ಶಿಪ್ಗಳಿದಾರಲ್ಲ, ಇವಾಗ ನಮ್ಮ ಮಗನ ಸಾಯಿಸ್ತಾರಲ್ಲ, ಅವರೆಲ್ಲ ಒಂದು ಗ್ಯಾಂಗು, ಎಣ್ಣೆ ಹೊಡೆಯೋರು, ಗಾಂಜಾ ಹೊಡೆಯೋರು, ಅವೆಲ್ಲ ಒಂದು ಗ್ಯಾಂಗು. ಅವನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾನೆ. ಅವತ್ತು ನಾನು ಮೋಸ್ಟ್ಲಿ ಕರೆದ್ರು, ಬರ್ರಿ ಸ್ವಲ್ಪ ತೀರ್ಮಾನ ಮಾಡ ಅಂತೇಳಿ. ಇಲ್ಲಪ್ಪ ನೀವು ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿದೆ. ಆವಾಗ ನಮ್ಮ ಹುಡುಗ ಹೋಗಿದ್ದಾನೆ, ಸಣ್ಣವನು ಹೋಗಿದ್ದಾನೆ. ಏನಪ್ಪ ಅಂತ ಕೇಳಿದೆ. ಇಲ್ಲ ದೊಡ್ಡಪ್ಪ ಈ ಥರ ಆಗಿದೆ ಅಂತ ಹೇಳಿದ್ರು. ಸರ್ ಅದು ಸುಮ್ಕೆ ಆದ್ವಿ. ಆದಮೇಲೆ ಇವ್ರಿಗೆ ಯಾಕೆ ಬೇಕಾಯಿತು, ಹುಡುಗಿ ಎಲ್ಲೋದು, ಹುಡುಗ ಎಲ್ಲೋದು, ಈ ಮಧ್ಯದಲ್ಲಿ ಬಂದ್ರಲ್ಲ ಅವ್ರಿಗೆ ಯಾಕೆ ಬೇಕಾಯಿತು? ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತಪ್ಪು ಯಾರದ್ದು? ಹದಿಹರಿಯದ ಪ್ರೇಮಿಗಳ ತಪ್ಪ? ತಂಗಿಯ ಜೀವನ ಚೆನ್ನಾಗಿರ್ಲಿ ಎಂದು ಯೋಚನೆ ಮಾಡಿದ್ದ ಅಣ್ಣನ ತಪ್ಪ? ಇನ್ನು ಸಂಬಂಧವೇ ಇಲ್ಲದೆ ಬೀದಿ ಹೆಣವಾದ್ರಲ್ಲ, ತಪ್ಪು ಅವರದ್ದ? ಒಟ್ನಲ್ಲಿ ಇಲ್ಲಿ ತಪ್ಪು ಸರಿಗಳ ಲೆಕ್ಕಾಚಾರದಲ್ಲಿ ಇಬ್ಬರು ಬೀದಿ ಹೆಣವಾಗಿ ಮಲೆನಾಡನ್ನ ಬೆಚ್ಚಿ ಬೀಳಿಸಿದ್ದಂತೂ ಸುಳ್ಳಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.